ನಮಸ್ಕಾರ. ನಾನು ಡಾಕ್ಟರ್ ಚಂದ್ರಶೇಖರ್ ಹಳಿಂಗೆ. ನಾ ಸೈಕ್ಯಾಟ್ರಿಸ್ಟ್ ಅಂತ ಮಿರಾಜ್ ಅಂತೇಳಿ ಪ್ರಾಕ್ಟೀಸ್ ಮಾಡ್ತೇನೆ. ಇನ್ನು ಮನಸ್ಸು ಕಸಾರ್ಕೆ ಅಂದ್ರೆ ಬೈಪೋಲರ್ ಮೂಡ್ ಡಿಸಾರ್ಡರ್ ಬಗ್ಗೆ ಡಿಸ್ಕಷನ್ ಮಾಡ್ತೇನೆ. ಬೈಪೋಲರ್ ಮೂಡ್ ಡಿಸಾರ್ಡರ್ ಯೂಶುವಲಿ ಕ್ಲಾಸಿಫೈಡ್ ಅಂಡರ್ ಮೂಡ್ ಡಿಸಾರ್ಡರ್. ಮೂಡ್ ಡಿಸಾರ್ಡರ್ is classified into two types like unipolar mood disorder or the bipolar mood disorder. Unipolar mood disorder ಅಂದ್ರೆ major depressive disorder ಮತ್ತು bipolar mood disorder ಮತ್ತು 5 types ದಾಗ ಅದು ಕ್ಲಾಸಿಫಿಕೇಶನ್ ಮಾಡ್ಯಾರು. ಅಂದ್ರೆ bipolar mood disorder type 1, bipolar mood disorder type 2, cyclothymia, bipolar mood disorder due to substance use ಮತ್ತು bipolar mood disorder ಡ್ಯೂ ಟು ಜನರಲ್ ಮೆಡಿಕಲ್ ಕಂಡೀಷನ್. ಕಾಮನ್ ಏಜ್ ಅಂದ್ರೆ 15 to 25 ಇಯರ್ಸ್ ಗ್ರೂಪ್ದಾಗಿದ್ದು ಕಾಮನ್ ಅದೇ. ಮೇಲ್ ಫಿಮೇಲ್ ರೇಷಿಯೋ 1:2 ಅದೇ. 0.6 to 2% ಪಾಪ್ಯುಲೇಷನ್ದಾಗಿದ್ದು ಬೈಪೋಲರ್ ಮೂಡ್ ಡಿಸಾರ್ಡರ್ ಯೂಶುವಲಿ ಕಾಮನ್ ಇರ್ತೈತಿ. ಬೈಪೋಲರ್ ಮೂಡ್ ಡಿಸಾರ್ಡರ್ದಾಗ ಯೂಶುವಲಿ 5 ಟೈಪ್ಸ್ದು ಸಿಂಪ್ಟಮ್ಸ್ ಕಾಣಿಸ್ತಾವೆ. ಫಸ್ಟ್ ಈಸ್ ನಾರ್ಮಲ್, ಅಂದರೆ ಅಬ್ಸಲ್ಯೂಟ್ಲಿ ಪೇಷಂಟ್ ಏನೂ ಸಿಂಪ್ಟಮ್ಸ್ ಇರೋದಿಲ್ಲ, ಪೇಷಂಟ್ ಈಸ್ ನಾರ್ಮಲ್. ಸೆಕೆಂಡ್ ಈಸ್ ಮೇಜರ್ ಡಿಪ್ರೆಸಿವ್ ಎಪಿಸೋಡ್, ಅಂದರೆ ಡಿಪ್ರೆಷನ್ದು ಸಿಂಪ್ಟಮ್ಸ್ ಇರ್ತಾವೆ. ಹಿಂದೆ ಥರ್ಡ್ ಟೈಪ್ ಅಂದ್ರೆ ಮೈನರ್ ಡಿಪ್ರೆಷನ್ದು ಎಪಿಸೋಡ್. ಫೋರ್ತ್ ಟೈಮ್ ಅಂದ್ರೆ ಮೇನಿಕ್ ಎಪಿಸೋಡ್ ಮತ್ತು ಫಿಫ್ತ್ ಅಂದ್ರೆ ಹೈಪೋಮೆನಿಕ್ ಎಪಿಸೋಡ್. ಅಂದ್ರೆ ನಾರ್ಮಲ್ ಲೆವೆಲ್, ಮೇಜರ್ ಡಿಪ್ರೆಸಿವ್ ಎಪಿಸೋಡ್, ಮೈನರ್ ಡಿಪ್ರೆಸಿವ್ ಎಪಿಸೋಡ್, ಮೇನಿಕ್ ಎಪಿಸೋಡ್ ಆ್ಯಂಡ್ ಹೈಪೋಮೆನಿಕ್ ಎಪಿಸೋಡ್. ಇವು ಏನು 5 ಗ್ರೂಪ್ಸ್ ಅದಾವ ಸಿಂಪ್ಟಮ್ಸ್ದು. ಅದ್ರಾಗ ಎಕ್ಸಾಕ್ಟ್ಲಿ ಏನೇನು ಹಾಕಿದೆ ಅದು ನಾವು ಡಿಸ್ಕಷನ್ ಮಾಡೋಣ. ಫಸ್ಟ್ ಈಸ್ ಮೇಜರ್ ಡಿಪ್ರೆಸಿವ್ ಎಪಿಸೋಡ್. ಮೇಜರ್ ಡಿಪ್ರೆಸಿವ್ ಎಪಿಸೋಡ್ ಅಂದ್ರೆ ಉದಾಸೀನದ ಕಸಾರ್ಕೆ ಅಂತ. ಸ್ಯಾಡ್ನೆಸ್ ಆಫ್ ಮೂಡ್ ಅಂದ್ರೆ ಪೇಷಂಟ್ ಮೂಡ್ ಇರೋದಿಲ್ಲ, ಲೋ ಮೂಡ್ ಇರ್ತೈತಿ, ಇಂಟ್ರೆಸ್ಟ್ ಇರೋದಿಲ್ಲ. ಅಂದರೆ ಟಿ ವಿ ನೋಡೋದು, ಪೇಪರ್ ಓದೋದು, ಫ್ರೆಂಡ್ಸ್ ಜೊತೆ ಹೋಗೋದು, ಟ್ರಿಪ್ಸ್ ಹೋಗೋದು, ಇದೆಲ್ಲ ಇಂಟ್ರೆಸ್ಟ್ ಕಡಿಮೆ ಆಗಿರ್ತೈತಿ. ಅಂದರೆ ಡಿಕ್ರೀಸ್ ಇಂಟ್ರೆಸ್ಟ್ ಇನ್ ಪ್ಲೆಜರಬಲ್ ಆ್ಯಕ್ಟಿವಿಟೀಸ್. ಲ್ಯಾಕ್ ಆಫ್ ಕಾನ್ಫಿಡೆನ್ಸ್ ಒಟ್ಟೆ ಇರೋದಿಲ್ಲ, ಚಿಡ್ಚಿಡ್ ಆಕೈತಿ, ಸಿಟ್ಟು ಬರ್ತೈತಿ, ನಿದ್ದೆ ಹೆಚ್ಚು ಆಕೈತಿ, ಯಾವಾಗ ನಿದ್ದೆ ಹತ್ತೋದಿಲ್ಲ, ಊಟ ಕಡಿಮೆ ಆಕೈತಿ, ಊಟ ಯಾವಾಗ ಹೆಚ್ಚು ಹತ್ತೈತಿ, ವೇಟ್ ಲಾಸ್ ಇರ್ತೈತಿ, ವೇಟ್ ಗೇನ್ ಇರ್ತೈತಿ. ಸುಸೈಡಲ್ ಐಡಿಯೇಷನ್ಸ್ ಅಂದ್ರೆ ಆತ್ಮಹತ್ಯೆ ವಿಚಾರ ಬರ್ತಾವೆ, ಆತ್ಮಹತ್ಯೆ ಪ್ರಯತ್ನನೂ ಮಾಡ್ತಾ. ಲ್ಯಾಕ್ ಆಫ್ ಎನರ್ಜಿ ಅಂದರೆ ಕಾನ್ಫಿಡೆನ್ಸ್ ಇಲ್ಲ, ಎನರ್ಜಿ ಇಲ್ಲ. ಈ ಐಡಿಯಾಸ್ ಆಫ್ ಹೆಲ್ಪ್ಲೆಸ್ನೆಸ್, ಹೋಪ್ಲೆಸ್ನೆಸ್, ವರ್ತ್ಲೆಸ್ನೆಸ್ ಇರ್ತೈತಿ. ಈ ಸಿಂಪ್ಟಮ್ಸ್ ಇದರ ಮೇಜರ್ ಡಿಪ್ರೆಸಿವ್ ಎಪಿಸೋಡ್ ಅಂತೇವು. ಈ ಎಪಿಸೋಡ್ಸ್ ಯೂಶುವಲಿ 15 ಡೇಸ್ಗಿಂತ ಹೆಚ್ಚು ಸಿಂಪ್ಟಮ್ಸ್ ಇದ್ರನ್ನ ಇದಕ್ಕೆ MDD ಅಂದರೆ ಮೇಜರ್ ಡಿಪ್ರೆಸಿವ್ ಎಪಿಸೋಡ್ ನಾವು ಅಂತೇವು. ಸೆಕೆಂಡ್ ಈಸ್ ಮೈನರ್ ಡಿಪ್ರೆಸಿವ್ ಎಪಿಸೋಡ್. ಇಲ್ಕ ಮೈನರ್ ಡಿಪ್ರೆಷನ್ ಅಂದ್ರೆ ಈ ಸಿಂಪ್ಟಮ್ಸು ಸ್ವಲ್ಪ ಮೈಲ್ಡ್ ಲೆವೆಲ್ ಕಾಣಿಸ್ತಾವೆ, ಇಲ್ಲ ಅಂತ ಸಿಂಪ್ಟಮ್ಸ್ ಲೋ ಲೆವೆಲ್ದು ಇರ್ತಾವೆ, ಅದಕ್ಕೆ ನಾವು ಮೈನರ್ ಡಿಪ್ರೆಷನ್ ಎಪಿಸೋಡ್ ಅಂತೇವೆ. ನೆಕ್ಸ್ಟ್ ಮೇನಿಕ್ ಎಪಿಸೋಡ್. ಮೇನಿಕ್ ಅಂದ್ರೆ ಉನ್ಮಾದ ಎಪಿಸೋಡ್ ಅಂತೇವೆ. ಅಂದರೆ ಇದ್ರೊಳಗೆ ಪೇಷಂಟ್ ಓವರ್ ಕಾನ್ಫಿಡೆಂಟ್, ಎಕ್ಸೈಟೆಡ್ ಇರ್ತಾ, ಅಂದ್ರೆ ನನ್ನ ಕಡೆ ಒಂದು ಶಕ್ತಿ ಅದೇ, ಪವರ್ ಅದೇ, ಹಿಂಗಂತ. ನಿದ್ದೆ ಕಡಿಮೆ ಇರ್ತೈತಿ, ಎನರ್ಜಿ ಹೆಚ್ಚಿರ್ತೈತಿ, ಹೆಚ್ಚು ಕೆಲಸ ಮಾಡ್ತಾರು, ನನಗೇನು ಕಡಿಮೆ ಇಲ್ಲ, ನಾ ರಾಜ ಅದಾನು, ನಂದು ಪ್ರೈಮ್ ಮಿನಿಸ್ಟರ್ ಜೊತೆ ಪರಿಚಯ ಅದೇ, ನಾ ಅಂದ್ರೆ ರಿತಿಕ್ ರೋಷನ್ ಅದನು, ಐಶ್ವರ್ಯ ಅದನು. ಅಂದ್ರೆ ಈ ಥರಾಗೂ 2 ಟೈಪ್ಸ್ ಇರ್ತಾವೆ, ಯೂಫೋರಿಕ್ ಮೇನಿಯಾ ಮತ್ತು ಡಿಸ್ಫೋರಿಕ್ ಮೇನಿಯಾ. ಯೂಫೋರಿಕ್ ಮೇನಿಯಾ ಅಂದ್ರೆ ಪೇಷಂಟ್ ಸ್ವಲ್ಪ ಖುಷಿ ಇರ್ತಾ, ಹೆಚ್ಚು ಕೆಲಸ ಮಾಡ್ತಾ, ಡೊನೇಟ್ ಮಾಡ್ತಾ, ನನ್ನ ಕಡೆ ಏನೂ ಕಡಿಮೆ ಇಲ್ಲ, ದಾನ್ ಅಂತಾರ ಅದು ಮಾಡ್ತಾರೆ. ಅಂದ್ರೆ ನನ್ನ ಕಡೆ ರೊಕ್ಕ ಅದಾವು, ನೀನು ರೊಕ್ಕ ತೊಗೋ, 1 ಲಕ್ಷ 2 ಲಕ್ಷ ಅವ್ರ ಫ್ರೆಂಡ್ಸ್ ಹಂಗೆ ಕೊಡ್ತಾರು. ಯಾರ್ಯಾರು ಪೇಷಂಟ್ ಹಿಂಗೆ ಟಿವಿನೂ ಹಂಗೆ ಡಿಸ್ಟ್ರಿಬ್ಯೂಟ್ ಮಾಡ್ಯಾರು. ಅಂದ್ರೆ ಈ ಮೇನಿಕ್ ಎಪಿಸೋಡ್ದಾಗ ಇದು ಯೂಫೋರಿಕ್ ಮೇನಿಯಾದಾಗ ಇರ್ತೈತಿ. ಸೆಕೆಂಡ್ ಟೈಪ್ ಅಂದ್ರೆ ಡಿಸ್ಫೋರಿಕ್ ಮೇನಿಯಾ. ಡಿಸ್ಫೋರಿಕ್ ಮೇನಿಯಾ ಅಂದ್ರೆ ಪೇಷಂಟ್ ಇರಿಟೇಬಲ್ ಇರ್ತಾ, ಸಿಟ್ಟು ಬರ್ತೈತಿ, ಚಿಡ್ಚಿಡ್ ಮಾಡ್ತಾ, ಬೆಗಳ ಬೈಯೋದು, ಬಡ್ಯಾಕೆ ಹೋಗೋದು, ಬಡಿತಾರು, ಹಾರ್ಮ್ಫುಲ್ ಟು ಸೆಲ್ಫ್, ಹಾರ್ಮ್ಫುಲ್ ಟು ಅದರ್ಸ್ ಇರ್ತಾರು, ವೈಲೆಂಟ್ ಇರ್ತಾ, ಯಾವಾಗ ಪೇಷಂಟ್ ಸುಸೈಡ್ ಐಡಿಯೇಷನ್ಸ್ ಹೇಳ್ತಾ, ಯಾವಾಗ ಆತ್ಮಹತ್ಯೆ ಪ್ರಯತ್ನನೂ ಮಾಡ್ತಾ. ಅಂದ್ರೆ ಇದೆಲ್ಲ ಹೋಮಿಸೈಡಲ್ ಆ್ಯಕ್ಟೂ ಇರ್ತಾವೆ, ಸುಸೈಡಲ್ ಆ್ಯಕ್ಟೂ ಇರ್ತಾವೆ. ಹಿಂಗೆಲ್ಲ ಇದ್ರೆ ಇದಕ್ಕೆ ಡಿಸ್ಫೋರಿಕ್ ಮೇನಿಯಾ ಅಂತ. ಅಂದರೆ ಮೇನಿಯಾನು ಯೂಫೋರಿಕ್ ಮೇನಿಯಾ ಅವ್ರ ಡಿಸ್ಫೋರಿಕ್ ಮೇನಿಯಾ ಅಂತ. ಇವು ಸಿಂಪ್ಟಮ್ಸ್ ಯೂಶ್ವಲಿ 7 ದಿನಕ್ಕಿಂತ ಹೆಚ್ಚಿದ್ರನ್ನ ಇದಕ್ಕೆ ಮೇನಿಕ್ ಎಪಿಸೋಡ್ ಅಂತೇವೆ. ಈ ಸಿಂಪ್ಟಮ್ಸ್ ಸಿವಿಯರಿಟಿ ಕಡಿಮೆ ಇದ್ರೆ ಹೈಪೋಮೆನಿಕ್ ಎಪಿಸೋಡ್ ಅಂತೇವೆ. ಇನ್ ಶಾರ್ಟ್, ನಾರ್ಮಲ್, ಮೇಜರ್ ಡಿಪ್ರೆಸಿವ್ ಎಪಿಸೋಡ್, ಮೈನರ್ ಡಿಪ್ರೆಸಿವ್ ಎಪಿಸೋಡ್, ಹೈಪೋಮೆನಿಕ್ ಎಪಿಸೋಡ್ ಆ್ಯಂಡ್ ಮೇನಿಕ್ ಎಪಿಸೋಡ್. ಇವೆಲ್ಲ 5 ಟೈಪ್ಸ್ದು ಸಿಂಪ್ಟಮ್ಸ್ ಪೇಷಂಟ್ ಒಳಗೆ ಯೂಶ್ವಲಿ ನಮ್ಗೆ ಅಬ್ಸರ್ವ್ ಆಕೈತಿ. ಇದೇನು ಬೈಪೋಲರ್ ಮೂಡ್ ಡಿಸಾರ್ಡರ್ ಅದೇ, ಇದಕ್ಕೆ ಎಕ್ಸಾಕ್ಟ್ಲಿ ಏನು ರೆಸ್ಪಾನ್ಸಿಬಲ್ ಇರ್ತೈತಿ, ಏನು ರೀಸನ್ಸ್ ಅದಾವು. ಫಸ್ಟ್ ಈಸ್ ಬಯೋಲಾಜಿಕಲ್ ಕಾಸಸ್. ಅಂದ್ರೆ ಸಿರೋಟೋನಿನ್, ನಾರ್ಎಪಿನೆಫ್ರಿನ್, ಡೋಪಾಮಿನ್ ಇವೇನು ಕೆಮಿಕಲ್ಸ್ ಅದಾವೆ, ನ್ಯೂರೋ ಟ್ರಾನ್ಸ್ಮಿಟರ್ಸ್, ಈ ಡಿಸ್ರೆಗ್ಯುಲೇಷನ್ಸ್ ಇರೋ ಸಲುವಾಗಿ, ಕೆಮಿಕಲ್ ಇಂಬ್ಯಾಲೆನ್ಸ್ ಸಲುವಾಗಿ ಇದು ರೀಸನ್ ಇರ್ತೈತಿ. ಅಂದರೆ ಬಯೋಲಾಜಿಕಲ್ ಥಿಯರಿದಾಗೂ ಡಿಸ್ರೆಗ್ಯುಲೇಷನ್ ಆಫ್ ಕೆಮಿಕಲ್ಸ್ ಈಸ್ 1 ಫ್ಯಾಕ್ಟರ್. ಸೆಕೆಂಡ್ ಈಸ್ ಹೆರಿಡಿಟರಿ ಫ್ಯಾಕ್ಟರ್. ಅಂದ್ರೆ ಪ್ಯಾರೆಂಟ್ಸ್ ಒಳಗೆ ಇದು ಬೈಪೋಲರ್ ಮೂಡ್ ಡಿಸಾರ್ಡರ್ ಇದ್ರೆ ನೆಕ್ಸ್ಟ್ ಜನ್ರೇಷನ್ದಾಗೂ ಇದು ಸೈಕೆಟ್ರಿಕ್ ಇಲ್ನೆಸ್ ಇರೋ ಚಾನ್ಸಸ್ ಹೆಚ್ಚಿರ್ತೈತಿ. ಬೈಪೋಲರ್ ಮೂಡ್ ಡಿಸಾರ್ಡರ್ ಇದು ಯೂಶುವಲಿ 3 ಟೈಮ್ಸ್ ರಿಸ್ಕ್ ಇನ್ ಫಸ್ಟ್ ಜನ್ರೇಷನ್ ರಿಲೇಟಿವ್ಸ್. ಮತ್ತು ಡಿಪ್ರೆಷನ್ದು ಏನು ರಿಸ್ಕ್ ಅದೇ ಅದು 2 ಟೈಮ್ಸ್ ಇರ್ತೈತಿ.
ಯೂಶಲಿ ಅಗೇನ್ ಮೊನೋಝೈಗೋಟಿಕ್ ಟ್ವೀನ್ಸ್, ಡೈಝೈಗೋಟಿಕ್ ಟ್ವೀನ್ಸ್, ಐಡೆಂಟಿಕಲ್ ಟ್ವೀನ್ಸ್, ನಾನ್ ಐಡೆಂಟಿಕಲ್ ಟ್ವೀನ್ಸ್, ಇದೆಲ್ಲ ಪರ್ಸೆಂಟೇಜ್ ಹೆಚ್ಚು ಕಡಿಮೆ ಇರೋದು. ಅಂದರೆ ಹೆರಿಡಿಟರಿ ಫ್ಯಾಕ್ಟರ್ಸ್ ಆರ್ ಇಂಪಾರ್ಟೆಂಟ್, ಅಂದರೆ ಜೆನೆಟಿಕ್ ಫ್ಯಾಕ್ಟರ್ಸ್ ಆರ್ ಇಂಪಾರ್ಟೆಂಟ್ ಫಾರ್ ಬೈಪೋಲರ್ ಮೂಡ್ ಡಿಸಾರ್ಡರ್. ಥರ್ಡ್ ಈಸ್ ಸೈಕೋ ಸೋಷಿಯಲ್ ಫ್ಯಾಕ್ಟರ್ಸ್, ಅಂದರೆ ನೆಗೆಟಿವ್ ಇನ್ಸಿಡೆಂಟ್ಸ್ ಏನು ಲೈಫ್ದಾಗ ಆಗಿರ್ತಾವೆ, ಟ್ರಾಮಾ, ಆಕ್ಸಿಡೆಂಟ್, ಫ್ಲಡ್, ಡಿವೋರ್ಸ್, ಸೆಪ್ರೇಷನ್, ನ್ಯಾಚುರಲ್ ಕ್ಯಾಲಮಿಟೀಸ್ ಅಂತೇವು. ಈಗ ವಾರ್ ಸಿಚುವೇಶನ್ ಐತಿ, ಈ ಸಿಚುವೇಶನ್ ಅವಾಗ ಸ್ಟ್ರೆಸ್ಫುಲ್ ಸಿಚುವೇಶನ್ದಾಗ ಇವು ಸೈಕ್ಯಾಟ್ರಿಕ್ ಇಲ್ನೆಸ್ ಬರೋದು ಸ್ಟಾರ್ಟ್ ಆಗೋದು ಪಾಸಿಬಿಲಿಟಿ ಇರ್ತೈತಿ. ಯಾವಾಗ ಇಡಿಯೋಪ್ಯಾಥಿಕ್ ಅಂದ್ರೆ ಏನೂ ರೀಸನ್ ಇಲ್ಲ, ಏನು ಅಂದ್ರೆ ಎಲ್ಲ ಸ್ಟಡಿ ಮಾಡ್ರೆ ಏನು ಸ್ಪೆಸಿಫಿಕ್ ಕಾಸ್ ಏನು ಸಿಗೋದಿಲ್ಲ, ಪ್ರೆಸಿಪಿಟೇಟಿಂಗ್ ಫ್ಯಾಕ್ಟರ್ ಏನೂ ಇಲ್ಲ ಅಂದರೂ ಇದು ಸೈಕ್ಯಾಟ್ರಿಕ್ ಇಲ್ನೆಸ್ ಆಗೋ ಚಾನ್ಸ್ ಇರ್ತೈತಿ. ಇದಕ್ಕೆ ಇಡಿಯೋಪ್ಯಾಥಿಕ್ ಇಲ್ನೆಸ್ ಅಂತಾವೆ, ಇಲ್ಕ ಇಡಿಯೋಪ್ಯಾಥಿಕ್ ಇಟಿಯಾಲಜಿ ಅಂತೇವೆ. ಈಗ ನಾವು ಈ ಸಿಂಪ್ಟಮ್ಸ ಬೇರೆ ಬೇರೆ ಟೈಪ್ಸ್ದಾಗ ಹೆಂಗೆ ಅಬ್ಸರ್ವ್ ಆಗ್ತದೆ ಅದು ನೋಡೋಣ. ಯೂನಿಪೋಲರ್ ಮೂಡ್ ಡಿಸಾರ್ಡರ್ ಅಂದ್ರೆ ಮೇಜರ್ ಡಿಪ್ರೆಸಿವ್ ಎಪಿಸೋಡ್ ಆರ್ ಮೇಜರ್ ಡಿಪ್ರೆಸಿವ್ ಡಿಸಾರ್ಡರ್ ಅನ್ಬೇಕು. ಅಂದರೆ ಯೂಶಲಿ ಈ ಪೇಷಂಟ್ ಒಂದು ಸಿಂಗಲ್ ಎಪಿಸೋಡ್ ಡಿಪ್ರೆಷನ್ದು ಇರ್ತೈತಿ. ಡಿಪ್ರೆಷನ್ನ ಸಿಂಪ್ಟಮ್ಸ್ ಹೇಳಿ ಇವು ಸಿಂಪ್ಟಮ್ಸ್ 15 days ಇರ್ತಾವೆ. ಮತ್ತು ಯೂಶಲಿ ಇದು ಮೇಜರ್ ಡಿಪ್ರೆಸಿವ್ ಎಪಿಸೋಡ್ ಯೂಶಲಿ ಸೆಲ್ಫ್ ರಿಸಾಲ್ವಿಂಗ್ ಇರ್ತೈತಿ. ಅಂದ್ರೆ 6 to 8 monthsದಾಗ ಯಾವಾಗ ಪೇಷಂಟ್ ಇವು ಮ್ಯಾಕ್ಸಿಮಮ್ ಡ್ಯೂರೇಷನ್ ತನಕ ಇರ್ತಾವೆ ವಿದೌಟ್ ಎನಿ ಟ್ರೀಟ್ಮೆಂಟ್ ರಿಸಾಲ್ವ್ನು ಆಕೈತಿ. ಅಂದರೆ ಮೇಜರ್ ಡಿಪ್ರೆಸಿವ್ ಎಪಿಸೋಡ್ ಕ್ಯಾನ್ ರಿಸಾಲ್ವ್ ಇಟ್ ಸೆಲ್ಫ್ ವಿದೌಟ್ ಅ ಟ್ರೀಟ್ಮೆಂಟ್. ಯಾವ ಪೇಷಂಟ್ದಾಗ ಕಂಟಿನ್ಯೂ ಹಂಗೆ ಇರ್ತೈತಿ. ಖರೆ ಮೇಜರ್ ಡಿಪ್ರೆಸಿವ್ ಎಪಿಸೋಡ್ ಸಿಂಗಲ್ ಎಪಿಸೋಡ್ ಇದ್ದರೆ ಇದಕ್ಕೆ ಯೂನಿಪೋಲರ್ ಮೂಡ್ ಡಿಸಾರ್ಡರ್ ಅಂತಾರೆ. ಸೆಕೆಂಡ್ ಈಸ್ ಬೈಪೋಲರ್ ಮೂಡ್ ಡಿಸಾರ್ಡರ್. ಅಗೇನ್ ದೀಸ್ ಆರ್ 5 types, ಅಂದರೆ 5 types ಇರ್ತಾವೆ. ಅದನ್ನ ನಾವು ಡಿಸ್ಕಷನ್ ಮಾಡೋದು. ಬೈಪೋಲರ್ ಮೂಡ್ ಡಿಸಾರ್ಡರ್ ಟೈಪ್ 1. ಟೈಪ್ 1ದಾಗ ಮೇಜರ್ ಡಿಪ್ರೆಸಿವ್ ಎಪಿಸೋಡ್ ಇರ್ತೈತಿ ಮತ್ತು ಮೇನಿಕ್ ಎಪಿಸೋಡ್ ಇರ್ತೈತಿ. ಟೈಪ್ 1 ಮೂಡ್ ಡಿಸಾರ್ಡರ್ದಾಗ ಡಿಪ್ರೆಷನ್ ಮತ್ತು ಮೇನಿಕ್ ಎಪಿಸೋಡ್ ಅಂದ್ರೆ ಅಲ್ಟರ್ನೇಟ್ ಇರೋದು ಸಂಭಾವನೆ ಇರ್ತೈತಿ. ಫಾರ್ ಎಕ್ಸಾಂಪಲ್ ನಾರ್ಮಲ್ ಲೆವೆಲ್, then major depressive episode, normal, then manic episode. ಯಾವ ಪೇಷಂಟ್ ನಾರ್ಮಲ್, ಮೇನಿಕ್ ಎಪಿಸೋಡ್, ನಾರ್ಮಲ್, ಡಿಪ್ರೆಸಿವ್ ಎಪಿಸೋಡ್. ಯಾವ ಪೇಷಂಟ್ದಾಗ ಮೇನಿಕ್ ಎಪಿಸೋಡ್, ಡಿಪ್ರೆಷನ್ ಎಪಿಸೋಡ್, ಅಗೇನ್ ಮೇನಿಕ್ ಎಪಿಸೋಡ್, ಡಿಪ್ರೆಷನ್ ಎಪಿಸೋಡ್. ಯಾವ ಪೇಷಂಟ್ದಾಗ ನಾರ್ಮಲ್, ಡಿಪ್ರೆಷನ್ ಎಪಿಸೋಡ್, ನಾರ್ಮಲ್, ಅಗೇನ್ ಡಿಪ್ರೆಷನ್ ಎಪಿಸೋಡ್, ಮೇನಿಕ್ ಎಪಿಸೋಡ್, ನಾರ್ಮಲ್, ಅಗೇನ್ ಮೇನಿಕ್ ಎಪಿಸೋಡ್. ಯಾವ ಪೇಷಂಟ್ದಾಗ ಮೇನಿಯಾ, ಡಿಪ್ರೆಷನ್. ಯಾವ ಪೇಷಂಟ್ದಾಗ ಡಿಪ್ರೆಷನ್, ಮೇನಿಯಾ, ನಾರ್ಮಲ್. ಅಂದರೆ ಟೈಪ್ 1 ಮೂಡ್ ಡಿಸಾರ್ಡರ್ದಾಗ ಡಿಪ್ರೆಷನ್, ಮೇನಿಯಾ ಅಲ್ಟರ್ನೇಟ್ ಇರೋ ಚಾನ್ಸ್ ಇರ್ತೈತಿ. ಮೇನಿಕ್ ಎಪಿಸೋಡ್ ಯೂಶ್ವಲಿ ಸೆಲ್ಫ್ ರಿಸಾಲ್ವಿಂಗ್ ಇರ್ತೈತಿ. ಅಂದರೆ 1 ತಿಂಗಳಿಂದ 2 ತಿಂಗಳು 3 ತಿಂಗಳ ತನಕ ಇವು ಸಿಂಪ್ಟಮ್ಸ್ ಇರ್ತಾವೆ. ತಾನೇ ಇವು ಎಲ್ಲ ಸಿಂಪ್ಟಮ್ಸ್ ರಿಸಾಲ್ವ್ ಆಕಾವು. ಅನ್ನೋ ಡಿಪ್ರೆಷನ್ ಎಪಿಸೋಡ್ ಹೋಗೋಣ ನಾರ್ಮಲ್ ಆಗೋ ಚಾನ್ಸ್ ಇರ್ತೈತಿ, ಮತ್ತು ಡಿಪ್ರೆಷನ್ ಎಪಿಸೋಡ್ ಬರೋದು ಚಾನ್ಸ್ ಇರ್ತೈತಿ. ಅಂದ್ರೆ ಡಿಪ್ರೆಷನ್, ಮೇನಿಯಾ ಏನು ಎಪಿಸೋಡ್ ಅಲ್ಟರ್ನೇಟ್ ಇರೋದು ಪಾಸಿಬಲ್ ಇರ್ತೈತಿ ಟೈಪ್ 1 ಮೂಡ್ ಡಿಸಾರ್ಡರ್ದಾಗ. ನೆಕ್ಸ್ಟ್ ಈಸ್ ಬೈಪೋಲರ್ ಮೂಡ್ ಡಿಸಾರ್ಡರ್ ಟೈಪ್ 2. ಟೈಪ್ 2ದಾಗ ನಾರ್ಮಲ್, ಮೇಜರ್ ಡಿಪ್ರೆಸಿವ್ ಎಪಿಸೋಡ್ ಮತ್ತು ನಾರ್ಮಲ್ ಮತ್ತು ಹೈಪೋಮೆನಿಕ್ ಎಪಿಸೋಡ್ ಇರ್ತೈತಿ. ಇದರಾಗ ಮೇನಿಕ್ ಎಪಿಸೋಡ್ ಒಟ್ಟೆ ಇರೋದಿಲ್ಲ. ಅಂದರೆ ಮೇಜರ್ ಡಿಪ್ರೆಸಿವ್ ಎಪಿಸೋಡ್ ಅಂದರೆ ಸ್ಯಾಡ್ನೆಸ್ ಆಫ್ ಮೂಡ್, ಲ್ಯಾಕ್ ಆಫ್ ಇಂಟ್ರೆಸ್ಟ್, ಡಿಕ್ರೀಸ್ ಇಂಟ್ರೆಸ್ಟ್, ಲೋ ಮೂಡ್, ಸುಸೈಡ್ ಐಡಿಯೇಷನ್ ಅಂದರೆ ಡಿಪ್ರೆಸಿವ್ ಎಪಿಸೋಡ್ಸ್. ಮತ್ತು ಮೇನಿಯಾ ಇರೋದಿಲ್ಲ, ಹೈಪೋಮೆನಿಕ್ ಎಪಿಸೋಡ್ ಇರ್ತೈತಿ. ಇದಕ್ಕೆ ಟೈಪ್ 2 ಮೂಡ್ ಡಿಸಾರ್ಡರ್ ಅಂತಾರೆ. ಯಾವ ಪೇಷಂಟ್ ಒಳಗೆ ನಾರ್ಮಲ್, ಹೈಪೋಮೆನಿಕ್ ಎಪಿಸೋಡ್, ನಾರ್ಮಲ್ ಮತ್ತು ಮೇಜರ್ ಡಿಪ್ರೆಸಿವ್ ಎಪಿಸೋಡ್ ಕಾಣಿಸ್ತೈತಿ. ಥರ್ಡ್ ಟೈಪ್ ಅಂದ್ರೆ ಸೈಕ್ಲೋಥೈಮಿಕ್ ಡಿಸಾರ್ಡರ್. ಸೈಕ್ಲೋಥೈಮಿಕ್ ಡಿಸಾರ್ಡರ್ದಾಗ ಹೈಪೋಮೆನಿಕ್ ಎಪಿಸೋಡ್ ಮತ್ತು ಮೈನರ್ ಡಿಪ್ರೆಷನ್ ಎಪಿಸೋಡ್ ಕಾಣಿಸ್ತೈತಿ. ಅಲ್ಟರ್ನೇಟ್ ಇರೋದು ಪಾಸಿಬಿಲಿಟಿ ಇರ್ತೈತಿ. ಅಂದ್ರೆ ನಾರ್ಮಲ್, minor depression, normal, hypomanic episode. Few patients can show like normal, hypomanic episode, normal, again minor depression episode, or hypomanic episode, normal, minor depression. ಅಂದ್ರೆ ಹೈಪೋಮೇನಿಯಾ ಮತ್ತು ಮೈನರ್ ಡಿಪ್ರೆಷನ್ ಎಪಿಸೋಡ್ ಸೈಕ್ಲೋಥೈಮಿಕ್ದಾಗ ಇರ್ತಾವೆ. ಮೇಜರ್ ಡಿಪ್ರೆಷನ್ ಎಪಿಸೋಡ್ ಮತ್ತು ಮೇನಿಯಕ್ ಎಪಿಸೋಡ್ ಸೈಕ್ಲೋಥೈಮಿಕ್ ಡಿಸಾರ್ಡರ್ದಾಗ ಇರೋದಿಲ್ಲ. ಹೈಪೋಮೇನಿಯಾ ಮತ್ತು ಮೈನರ್ ಡಿಪ್ರೆಷನ್ ಎಪಿಸೋಡ್ ಕಂಟಿನ್ಯೂಸ್ಲಿ 2 yearsಗಿಂತ ಹೆಚ್ಚು ಡ್ಯೂರೇಷನ್ ಕಾಣಿಸ್ತಿರೋ ಅಬ್ಸರ್ವ್ ಇದ್ರೆ ಅಡಲ್ಟ್ ಸ್ಟೇಜ್ದಾಗ ಇದಕ್ಕೆ ಸೈಕ್ಲೋಥೈಮಿಕ್ ಡಿಸಾರ್ಡರ್ ಅಂತಾರೆ. ಕಿಡ್ಸ್ ಒಳಗೆ ಅಂದರೆ ಚೈಲ್ಡ್ಹುಡ್ ಡಿಸಾರ್ಡರ್ ಇಫ್ ಯು ವಾಂಟ್ ಟು ಕನ್ಸಿಡರ್, ಸಣ್ಣ ಹುಡುಗರ್ದಾಗ 1 yearಗಿಂತ ಡ್ಯೂರೇಷನ್ ಇದ್ರದ್ದು ಹೆಚ್ಚಿದ್ರೆ ಇದಕ್ಕೆ ಸೈಕ್ಲೋಥೈಮಿಕ್ ಡಿಸಾರ್ಡರ್ ಅಂತಾರೆ. ಫೋರ್ತ್ ಟೈಪ್ ಅಂದ್ರೆ ಬೈಪೋಲರ್ ಮೂಡ್ ಡಿಸಾರ್ಡರ್ ಡ್ಯೂ ಟು ಸಬ್ಸ್ಟೆನ್ಸ್ ಯೂಸ್.
ಅಂದರೆ ಸಬ್ಸ್ಟೆನ್ಸ್ ಅಂದ್ರೆ ಆಲ್ಕೋಹಾಲ್, ಕ್ಯಾನಬಿಸ್ ಅಂದ್ರೆ ಭಾಂಗ್ ಗಾಂಜಾ ಚರಸ್, ಬ್ರೌನ್ ಶುಗರ್, ಕೋಕೇನ್, LSD, ಆಂಪಿಟಮಿನ್ ಇವೇನು ಅಡಿಕ್ಷನ್ದು ಏನು ಸಬ್ಸ್ಟೆನ್ಸ್ ಇರ್ತಾವೆ ಅದು ಯೂಸ್ ಮಾಡೋಣ ಪೇಷಂಟ್ ಒಳಗೆ ಮೂಡ್ ಡಿಸಾರ್ಡರ್ದು ಸಿಂಪ್ಟಮ್ಸ್ ಕಾಣಿಸ್ತಾವೆ. ಅದಕ್ಕೆ ಬೈಪೋಲರ್ ಮೂಡ್ ಡಿಸಾರ್ಡರ್ ಡ್ಯೂ ಟು ಸಬ್ಸ್ಟೆನ್ಸ್ ಯೂಸ್ ಅಂತಾರೆ. ಅಂದರೆ ಈ ಥರ ಮಿಕ್ಸ್ ಪ್ಯಾಟರ್ನ್ ಅಂದರೆ ಮೇನಿಯಾ, ಡಿಪ್ರೆಷನ್, ಹೈಪೋಮೇನಿಯಾ ಆರ್ ಮೈನರ್ ಡಿಪ್ರೆಷನ್ ಎನಿ ಸಿಂಪ್ಟಮ್ ವಿ ಕ್ಯಾನ್ ಸಿ ಇನ್ ಸಬ್ಸ್ಟೆನ್ಸ್ ಯೂಸ್ ಡಿಸಾರ್ಡರ್. ಅಂದರೆ ಬೈಪೋಲರ್ ಮೂಡ್ ಡಿಸಾರ್ಡರ್ ಡ್ಯೂ ಟು ಸಬ್ಸ್ಟೆನ್ಸ್ ಯೂಸ್. ಲಾಸ್ಟ್ ಟೈಪ್ ಅಂದರೆ ಫಿಫ್ತ್ ಟೈಪ್ ಅಂದರೆ ಬೈಪೋಲರ್ ಮೂಡ್ ಡಿಸಾರ್ಡರ್ ಡ್ಯೂ ಟು ಜನರಲ್ ಮೆಡಿಕಲ್ ಕಂಡೀಷನ್. ಅಂದರೆ ಫಿಸಿಕಲ್ ಇಲ್ನೆಸ್ ಪೇಷಂಟ್ ಒಳಗಿದ್ರೆ ಹೈಪೋಥೈರಾಯ್ಡಿಸಮ್ ಆರ್ ಹೈಪರ್ ಥೈರಾಯ್ಡಿಸಮ್ ಇದ್ರೆ, ಈಗ ಸ್ಪೇಸ್ ಆಕ್ಯುಪೈಂಗ್ ಲೀಜನ್ ಅಂದರೆ ಬ್ರೈನ್ ಟ್ಯೂಮರ್ ಇದ್ರೆ, ಇನ್ಫೆಕ್ಷನ್ ಇದ್ರೆ, ಅಂದ್ರೆ ಬ್ರೈನ್ ಪ್ರಾಬ್ಲಮ್ ಇದ್ರೆ ಪೇಷಂಟ್ ಒಳಗೆ ಸ್ವಲ್ಪ ಮೂಡ್ ಡಿಸಾರ್ಡರ್ದು ಸಿಂಪ್ಟಮ್ಸ್ ಅಬ್ಸರ್ವ್ ಆಗ್ತೈತಿ. ಇದಕ್ಕೆ ಬೈಪೋಲರ್ ಮೂಡ್ ಡಿಸಾರ್ಡರ್ ಡ್ಯೂ ಟು ಜನರಲ್ ಮೆಡಿಕಲ್ ಕಂಡೀಷನ್ ಅಂತಾರೆ. ಮೇಜರ್ ಡಿಪ್ರೆಷನ್ ಎಪಿಸೋಡ್ಸ್ದು ಬೇರೆ ಬೇರೆ ಪ್ಯಾಟರ್ನ್ ಅಬ್ಸರ್ವ್ ಮಾಡೋದು ಪಾಸಿಬಿಲಿಟಿ ಇರ್ತೈತಿ. ಅಂದ್ರೆ ಡಿಸ್ಥೈಮಿಕ್ ಡಿಸಾರ್ಡರ್ ಫಾರ್ ಎಕ್ಸಾಂಪಲ್, ಡಿಸ್ಥೈಮಿಕ್ ಡಿಸಾರ್ಡರ್ದಾಗ ಮೇಜರ್ ಡಿಪ್ರೆಸಿವ್ ಎಪಿಸೋಡ್ಸ್ ಕಂಟಿನ್ಯೂಸ್ಲಿ ಇಟ್ ಲಾಸ್ಟ್ ಫಾರ್ 2 years. ಅಂದರೆ ಕಂಟಿನ್ಯೂಸ್ಲಿ ಡಿಪ್ರೆಷನ್ ಎಪಿಸೋಡ್ಸ್ 2 ವರ್ಷ ತನಕ ಇದು ಹೆಚ್ಚಿದ್ರೆ ಇದಕ್ಕೆ ಡಿಸ್ಥೈಮಿಕ್ ಡಿಸಾರ್ಡರ್ ಅಂತಾರೆ. ದೆನ್ ಕಮ್ಸ್ ಪ್ರೀ ಮೆನ್ಸ್ಟ್ರುವಲ್ ಡಿಸ್ಫೋರಿಕ್ ಸಿಂಡ್ರೋಮ್. ಫಿಮೇಲ್ಸ್ ಒಳಗೆ ಮೆನ್ಸ್ಟ್ರುವಲ್ ಸೈಕಲ್ ಸ್ಟಾರ್ಟ್ ಆಗೋಕ್ಕಿಂತ ಮೊದಲು 1 or 2 weeks ಮೊದಲು ಅವ್ರ ಪೇಷಂಟ್ ಒಳಗೆ ಡಿಪ್ರೆಷನ್ ಎಪಿಸೋಡ್ಸ್ ಕಾಣಿಸ್ತಾವೆ. ಇಟ್ ಕ್ಯಾನ್ ಬಿ ಮೈನರ್ ಡಿಪ್ರೆಷನ್ ಆರ್ ಮೇಜರ್ ಡಿಪ್ರೆಷನ್. ಅಂದರೆ ಸ್ಯಾಡ್ನೆಸ್ ಆಫ್ ಮೂಡ್, ಲ್ಯಾಕ್ ಆಫ್ ಇಂಟ್ರೆಸ್ಟ್, ಡಿಕ್ರೀಸ್ ಇಂಟ್ರೆಸ್ಟ್ ಇನ್ ಪ್ರೆಷರಬಲ್ ಆಕ್ಟಿವಿಟೀಸ್, ಇರಿಟೇಬಲ್ ಮೂಡ್, ಲೋ ಮೂಡ್, ಹಸು ಆಗೋದಿಲ್ಲ, ಹಸು ಹೆಚ್ಚಾಕೈತಿ, ನೀರು ಹತ್ತೋದಿಲ್ಲ, ನೀರು ಹೆಚ್ಚತ್ತೈತಿ. ಅಂದ್ರೆ ಈ ಸಿಂಪ್ಟಮ್ಸ್ ಮೆನ್ಸ್ಟ್ರುವಲ್ ಸೈಕಲ್ಗಿಂತ ಮೊದಲು ಇರ್ತಾವೆ. ಮತ್ತು ಈ ಸಿಂಪ್ಟಮ್ಸ್ ಯೂಶುವಲಿ ದೀಸ್ ಸಿಂಪ್ಟಮ್ಸ್ ರಿಸಾಲ್ವ್ ಆಫ್ಟರ್ ಮೆನ್ಸ್ಟ್ರುವಲ್ ಸೈಕಲ್ ಲೈಕ್ 7-8 days ಆಫ್ ಮೆನ್ಸ್ಟ್ರುವಲ್ ಸೈಕಲ್. ಅಂದ್ರೆ 1 week ಒಳಗೆ ಈ ಸಿಂಪ್ಟಮ್ಸ್ ತಾನೇ ರಿಸಾಲ್ವ್ ಆಕ್ಕವು. ಇದಕ್ಕೆ ಪ್ರೀ ಮೆನ್ಸ್ಟ್ರುವಲ್ ಡಿಸ್ಫೋರಿಕ್ ಸಿಂಡ್ರೋಮ್ ಅಂತಾರೆ. ಇನ್ ಶಾರ್ಟ್ ಇವು ಸಿಂಪ್ಟಮ್ಸ್ ಏನು ಅಬ್ಸರ್ವ್ ಮಾಡೋಣ ನಾವು ಡಯಾಗ್ನೋಸಿಸ್ ಮಾಡೋದು ಪಾಸಿಬಲ್ ಇದೆ. ಅಂದರೆ ಯೂನಿಪೋಲರ್ ಮೂಡ್ ಡಿಸಾರ್ಡರ್, ಬೈಪೋಲರ್ ಮೂಡ್ ಡಿಸಾರ್ಡರ್. DSM-5 ಮತ್ತು ICD-10 ಇಂಟರ್ನ್ಯಾಷನಲ್ ಕ್ಲಾಸಿಫಿಕೇಶನ್ ಡಿಸೀಸಸ್ ಏನು 10 or 11 ಅಂದ್ರೆ ಅದು ಕನ್ಸಿಡರ್ ಮಾಡಿ ಇದು ಸಿಂಪ್ಟಮ್ಸ್ ಅಂದ್ರೆ ಕ್ಲಾಸಿಫಿಕೇಶನ್ ಮಾಡಿರ್ತಾರೆ ಡಯಾಗ್ನೋಸಿಸ್. ಇನ್ ಶಾರ್ಟ್ ನನಗೆ ಹೇಳೋದು ಇದೆ, ಸಿಂಪ್ಟಮ್ಸ್ ಕ್ಯಾನ್ ಬಿ ಡಿಪ್ರೆಷನ್, ಮೈನರ್ ಡಿಪ್ರೆಷನ್, ಮೇನಿಯಾ, ಹೈಪೋಮೇನಿಯಾ, ನಾರ್ಮಲ್. ಅಂದರೆ ಇದೆಲ್ಲ ವೇರಿಯೇಷನ್ಸ್ ಈ ಸಿಂಪ್ಟಮ್ಸ್ ಹೊರಗೆ ಇರೋದು ಅದೇ ಮೂಡ್ ಡಿಸಾರ್ಡರ್. ಅಂದ್ರೆ ಇದಕ್ಕೆ ಮೂಡ್ ಡಿಸಾರ್ಡರ್ ಅಂತಾರೆ. ಕ್ಲಾಸಿಫಿಕೇಶನ್ ಬೇರೆ ಬೇರೆ ಅಂದ್ರೆ ಪ್ರತಿ ವರ್ಷ ಇದು ಚೇಂಜ್ ಆಕೈತಿ. ನಾವು ಅಬ್ಸರ್ವ್ ಮಾಡಿದ್ರೆ ಡಯಾಗ್ನೋಸಿಸ್ ಮಾಡೋದು ಪಾಸಿಬಲ್ ಇರ್ತೈತಿ. ಈಗ ಮ್ಯಾನೇಜ್ಮೆಂಟ್ ಹೆಂಗೆ ಮಾಡೋದು ಅಂದ್ರೆ ಬೈಪೋಲರ್ ಮೂಡ್ ಡಿಸಾರ್ಡರ್ ಪೇಷಂಟ್ ಇದ್ರೆ ಡಯಾಗ್ನೋಸಿಸ್ ಮಾಡಿದ್ದು ಅಬ್ಸರ್ವ್ ಮಾಡಿದ್ದು ಓಕೆ. ಖರೆ ಮ್ಯಾನೇಜ್ಮೆಂಟ್ದಾಗ ಏನು ಮಾಡೋದು? ಮ್ಯಾನೇಜ್ಮೆಂಟ್ದಾಗ ಫಸ್ಟ್ ಅಂದ್ರೆ ಇನ್ವೆಸ್ಟಿಗೇಷನ್ ಪಾರ್ಟ್, ಅಂದ್ರೆ ದೆನ್ ಕಮ್ಸ್ ಟ್ರೀಟ್ಮೆಂಟ್ ಪಾರ್ಟ್. ಇನ್ವೆಸ್ಟಿಗೇಷನ್ಸ್ ಅಂದ್ರೆ ಯೂಶ್ವಲಿ ಆಲ್ ರೂಟೀನ್ ಇನ್ವೆಸ್ಟಿಗೇಷನ್ಸ್ ಅಂದ್ರೆ ಕಂಪ್ಲೀಟ್ ಬ್ಲಡ್ ಕೌಂಟ್, ಲಿವರ್ ಫಂಕ್ಷನ್ ಟೆಸ್ಟ್ ಮಾಡೋದು, ಕಿಡ್ನಿ ಫಂಕ್ಷನ್ ಟೆಸ್ಟ್, ಸಿರಮ್ ಎಲೆಕ್ಟ್ರೋಲೈಟ್ಸ್, ಥೈರಾಯ್ಡ್ ಫಂಕ್ಷನ್ ಟೆಸ್ಟ್ ಇಂಪಾರ್ಟೆಂಟ್ ರೋಲ್ ಇರ್ತೈತಿ. ಯಾವಾಗ ಯೂರಿನ್ ರೂಟೀನ್ ಮೈಕ್ರೋಸ್ಕೋಪ್ ಎಕ್ಸಾಮಿನೇಷನ್, ಸೋನೋಗ್ರಫಿ, ಅಲ್ಟ್ರಾಸೋನೋಗ್ರಫಿ ಅಂದರೆ ಅಬ್ಡಾಮೆನ್ದು, ಚೆಸ್ಟ್ ಎಕ್ಸ್ರೇ ಮಾಡೋದು, ECG ಪಾಸಿಬಲ್ ಆದರೆ 2D ಇಕೋ, CT ಸ್ಕ್ಯಾನ್, MRI ಇವೆಲ್ಲ ಅಂದರೆ ಇನ್ವೆಸ್ಟಿಗೇಷನ್ಸ್ ಡಿಪೆಂಡಿಂಗ್ ಅಪಾನ್ ರಿಕ್ವೈರ್ಮೆಂಟ್ ಕೆನ್ ಡೂ. ನೆಕ್ಸ್ಟ್ ದೆನ್ ಕಮ್ಸ್ ಎ ಟ್ರೀಟ್ಮೆಂಟ್ ಆಪ್ಷನ್. ಟ್ರೀಟ್ಮೆಂಟ್ದಾಗ ಫಾರ್ಮಕೋಥೆರಪಿ, ಕೌನ್ಸಿಲಿಂಗ್, electroconsolic therapy, and for few patients we can give RTMS therapy also. Pharmacotherapy ದಾಗ drugs usually depression antidepressant, psychosis ಇದ್ರೆ antipsychotics, mood disorder ಇರೋಣ ಮೂಡ್ ಸ್ಟೆಬಿಲೈಸರ್ ಲೈಕ್ ಲಿಥಿಯಂ ಕಾರ್ಬೋನೇಟ್, ಸೋಡಿಯಂ ವ್ಯಾಲ್ಪ್ರೋಯೇಟ್, ವ್ಯಾಲ್ಪ್ರೋಯಿಕ್ ಆಸಿಡ್, ಯಾ ಕಾರ್ಬಾಮೆಜೆಪಿನ್, ಯಾ ಆಕ್ಸ್ ಕಾರ್ಬಾಮೆಜೆಪಿನ್ ಇವೆಲ್ಲ ಮೂಡ್ ಸ್ಟೆಬಿಲೈಸರ್ ಯೂಸ್ ಮಾಡೋದು ಪಾಸಿಬಲ್ ಇದೆ. ಆಂಟಿ ಡಿಪ್ರೆಷನ್ದಾಗ ಸಿಲೆಕ್ಟಿವ್ ಸಿರೋಟೋನಿನ್ ರೀಅಪ್ಟೇಕ್ ಇನ್ಹಿಬಿಟರ್ಸ್, ಟ್ರೈಸೈಕ್ಲಿಂಗ್ ಆಂಟಿ ಡಿಪ್ರೆಷನ್ಸ್ ಇಲ್ಕ ಏನು ಡಿಪೆಂಡಿಂಗ್ ಅಪಾನ್ ರಿಕ್ವೈರ್ಮೆಂಟ್ ವಿ ಕ್ಯಾನ್ ಯೂಸ್ ವೇರಿಯಸ್ ಟೈಪ್ಸ್ ಆಫ್ ಆಂಟಿ ಡಿಪ್ರೆಷನ್ಸ್. ಆಂಟಿಸೈಕೋಟಿಕ್, ಟಿಪಿಕಲ್ ಆಂಟಿಸೈಕೋಟಿಕ್ ಟಿಪಿಕಲ್ ಆಂಟಿಸೈಕೋಟಿಕ್ ಅಂದರೆ ಹ್ಯಾಲೋಪಿಡಾಲ್, ಯಾ ಒಲನ್ಜೆಪಿನ್, ರೆಸ್ಪಿಡಾನ್, ಕ್ವಿಟಾಪಿನ್, ಕ್ಲೋಜಾಪಿನ್, ಯಾ ಅರಿಪಿಪ್ರಾಜೋಲ್ ಇವೆಲ್ಲ ಡ್ರಗ್ಸ್ ಯೂಸ್ ಮಾಡೋದು ಪಾಸಿಬಲ್ ಇರ್ತೈತಿ. ದೆನ್ ಕಮ್ಸ್ ಇಲೆಕ್ಟ್ರೋಕನ್ವಲ್ಸಿವ್ ಥೆರಪಿ. ಇಲೆಕ್ಟ್ರೋಕನ್ವಲ್ಸಿವ್ ಥೆರಪಿ ಅಂದರೆ ಪೇಷಂಟ್ಗಳನ್ನ ಫೀಟ್ ಇಲ್ಕ ಕನ್ವರ್ಜನ್ ಇಂಡ್ಯೂಸ್ ಮಾಡ್ತೇವೆ. ಬಿಫೋರ್ ಸ್ಟಾರ್ಟಿಂಗ್ ಇಲೆಕ್ಟ್ರೋಕನ್ವಲ್ಸಿವ್ ಥೆರಪಿ ವಿ ಟೇಕ್ ಫಿಸಿಷಿಯನ್ ಒಪಿನಿಯನ್, ಫಿಸಿಷಿಯನ್ ಫಿಟ್ನೆಸ್ ಅಂದರೆ ಅನೆಸ್ಥೆಷಿಯಾ ಅಂದರೆ ಜನರಲ್ ಅನೆಸ್ಥೆಷಿಯಾ ಕೊಟ್ಟು ಟ್ರೀಟ್ಮೆಂಟ್ ಮಾಡೋದಿರೋಣ. ಫಿಸಿಷಿಯನ್ ಫಿಟ್ನೆಸ್ ಇದು ಇಂಪಾರ್ಟೆಂಟ್. 8 to 12 ECT ವಿ ಹ್ಯಾವ್ ಟು ಪ್ಲ್ಯಾನ್. 8 ECT ತನಕ ನಾವು ಯೂಶಲಿ ಅಡ್ಮಿಷನ್ ಕನ್ಸಿಡರ್ ಮಾಡ್ತೀವಿ. ಹಿಂದೆ OPD ಬೇಸಿಸ್ ಮೇಲೆ 9, 10, 11, 12 ECT ನಾವು OPD ಬೇಸಿಸ್ ಮೇಲೆ ಕನ್ಸಿಡರ್ ಮಾಡ್ತೀವಿ. ಅಡ್ಮಿಷನ್ ಇದ್ದಾಗ ಅಲ್ಟರ್ನೇಟ್ ಡೇದಾಗ 3 ECT ಕೊಡ್ತೇವೆ. 4, 5, 6 ECT ನಾವು 4 or 5 days ಗ್ಯಾಪ್ಲೇ ಕೊಡ್ತೇವೆ. ಪೇಷಂಟ್ ಕೋಆಪರೇಟಿವ್ ಇದ್ರೆ OPD ಬೇಸಿಸ್ ಮೇಲೆ ಟ್ರೀಟ್ಮೆಂಟ್ ಮಾಡೋದು. ಪೇಷಂಟ್ ಕೋಆಪರೇಟಿವ್ ಇಲ್ಲ, ವಾಯ್ಲೆಂಟ್ ಅದ, ಪೇಷಂಟ್ ರೆಡಿ ಇಲ್ಲ ಟ್ರೀಟ್ಮೆಂಟ್ ತೊಗೊಳಕು, ನನಗೆ ಏನಾಗೈತಿ ಅವ್ರಿಗೆ ಇನ್ಸೈಟ್ ಒಟ್ಟೆ ಇಲ್ಲ ಅಂದ್ರೆ ಪೇಷಂಟ್ ಫೋರ್ಸ್ಫುಲಿ ಅಡ್ಮಿಟ್ ಮಾಡಬೇಕು. ಅಡ್ಮಿಟ್ ಮಾಡೋದ್ರಾಗೂ ಪೇಷಂಟ್ ನೀವು ಕರ್ಕೊಂಬರ್ರಿ ಅಂತ ಹೇಳ್ತೇವೆ. ಬರೋದು ಸಾಧ್ಯ ಇಲ್ಲದ್ರೆ ಫ್ರೆಂಡ್ಸ್, ರಿಲೇಟಿವ್ಸ್, ಪೊಲೀಸ್ ಹೆಲ್ಪ್ ತಗೋರಿ. ಅಂದ್ರೂ ಬರೋದು ಪಾಸಿಬಲ್ ಇಲ್ಲ ಅಂದ್ರೆ ನಿಮ್ದು ನಮ್ಮ ನಿರ್ಮಲ್ ಹಾಸ್ಪಿಟಲ್ ಟೀಮ್ ಬರ್ತೈತೆ, ಅವ್ರು ಹೆಲ್ಪ್ ತೊಗೊಂಡು ನೀವು ಪೇಷಂಟ್ ಅಡ್ಮಿಟ್ ಮಾಡೋದು ಪಾಸಿಬಲ್ ಇರ್ತೈತೆ. ಅಂದ್ರೆ OPD ಬೇಸಿಸ್ ಮೇಲೆ ಟ್ರೀಟ್ಮೆಂಟ್ ಮಾಡೋದು, ಇಲ್ಲಕ್ಕೆ ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟ್ ಮಾಡೋದು. ನೆಕ್ಸ್ಟ್ ಪಾರ್ಟ್ ಅಂದ್ರೆ ಕೌನ್ಸಿಲಿಂಗ್.
ಓನ್ಲಿ ಕೌನ್ಸಿಲಿಂಗ್ ವೋಂಟ್ ಹೆಲ್ಪ್. ಅಂದರೆ ಕೌನ್ಸಿಲಿಂಗ್ಲೇ ಇದು ಪೇಷಂಟ್ ಬೈಪೋಲರ್ ಮೂಡ್ ಡಿಸಾರ್ಡರ್ ರಿಸಲ್ಟ್ ಸಿಗೋ ಚಾನ್ಸಸ್ ಕಡಿಮೆ. ಡ್ರಗ್ಸ್ ಥೆರಪಿ, ಇಲೆಕ್ಟ್ರೋಕನ್ವಲ್ಯೂಷನ್ ಥೆರಪಿ ಕೊಡೋಣ ಪೇಷಂಟ್ ಒಳಗೆ ಇಂಪ್ರೂವ್ಮೆಂಟ್ ಆಗೋಣ ನಾವು ಕೌನ್ಸಿಲಿಂಗ್ ಮಾಡೋದು ಪೇಷಂಟ್ದು ಮತ್ತು ರಿಲೇಟಿವ್ಸ್ದು. ಪೇಷಂಟ್ ಅವ್ರ ಕಸಾರ್ಕೆ ಬಗ್ಗೆ ಹೇಳೋದು, ಇಲ್ನೆಸ್ ಬಗ್ಗೆ ಹೇಳೋದು, ರಿಲೇಟಿವ್ಸ್ಗೂ ಇಲ್ನೆಸ್ ಬಗ್ಗೆ ರೀಸನ್ಸ್, ಇಟಿಯಾಲಜಿ ಅದೆಲ್ಲ ಡಿಸ್ಕಷನ್ ಮಾಡಿ ನಾವು ಟ್ರೀಟ್ಮೆಂಟ್ ಕೊಡೋದು, ಅಂದ್ರೆ ಅದು ಕೌನ್ಸಿಲಿಂಗ್ ಮಾಡೋದು ಸಾಧ್ಯತೆ ಪಾಸಿಬಲ್ ಇರುತ್ತೆ. ನೆಕ್ಸ್ಟ್ ಅಂದ್ರೆ RTMS ಥೆರಪಿ ಯೂಶ್ವಲಿ ಡಿಪ್ರೆಷನ್ದಾಗ, ಆಂಗ್ಸೈಟಿದಾಗ, ಥಾಟ್ಸ್ ಇದ್ರೆ ನೀವು RTMS ಥೆರಪಿ ಯೂಸ್ ಮಾಡ್ತೀವಿ. RTMS ಥೆರಪಿ ಅಂದ್ರೆ ರಿಪಿಟೇಟಿವ್ ಟ್ರಾನ್ಸ್ಕ್ರಾನಿಯಲ್ ಮ್ಯಾಗ್ನೆಟಿಕ್ ಸ್ಟಿಮ್ಯುಲೇಷನ್. ಇದ್ರಾಗ ಒಂದು ಮ್ಯಾಗ್ನೆಟಿಕ್ ಬ್ಯಾಂಡ್ ಇರ್ತೈತಿ, ಮ್ಯಾಗ್ನೆಟಿಕ್ ಪಲ್ಸ್ ಜನರೇಟ್ ಮಾಡಿ ನಾವು ಕೆಮಿಕಲ್ ಲೆವೆಲ್ ನಾರ್ಮಲ್ ಮಾಡೋದು ಪ್ರಯತ್ನ ಮಾಡ್ತೀವಿ. ಇನ್ ಶಾರ್ಟ್, ಡ್ರಗ್ ಥೆರಪಿ, ಕೌನ್ಸಿಲಿಂಗ್, ECT ಮತ್ತು RTMS ಇದು ಕಾಂಬಿನೇಷನ್ ಯಾವ ಪೇಷಂಟಿಗೆ ಹತ್ತೋದು ಪಾಸಿಬಿಲಿಟಿ ಇರ್ತೈತಿ. ಅಂದ್ರೆ ಟ್ರೀಟ್ಮೆಂಟ್ ಆಪ್ಷನ್ ಅಂದ್ರೆ OPD ಬೇಸ್ ಮಾಡಿ ಟ್ರೀಟ್ಮೆಂಟ್. ಅಂದ್ರೆ ಪೇಷಂಟ್ ತಯಾರಿದ್ರೆ, ವಿಲ್ಲಿಂಗ್ ಇದ್ರೆ OPD ಬೇಸ್ ಮಾಡಿ ಟ್ರೀಟ್ಮೆಂಟ್ ಮಾಡೋದು. ಪೇಷಂಟ್ ವಿಲ್ಲಿಂಗ್ ಇಲ್ಲ, ವೈಲೆಂಟ್ ಅದ, ಕೋಆಪರೇಟಿವ್ ಇಲ್ಲ ಅಂದ್ರೆ ಫೋರ್ಸ್ಫುಲ್ ಹಂಗೆ ಅಡ್ಮಿಟ್ ಮಾಡಬೇಕು. ಪೇಷಂಟ್ ರಿಲೇಟಿವ್ ನಾವು ಹೇಳ್ತೇವೆ, ಪೇಷಂಟ್ ನೀವು ತೊಗೊಂಬರ್ರಿ, ಇಲ್ಕ ಯಾರು ಪೊಲೀಸ್ ಹೆಲ್ಪ್ ತೊಗೋರಿ, ರಿಲೇಟಿವ್ಸ್ ಹೆಲ್ಪ್ ತೊಗೊಂಬರ್ರಿ. ಇಲ್ಕ ಪೇಷಂಟ್ ಕೋಆಪರೇಟಿವ್ ಇಲ್ಲ ಅಂದ್ರೆ ನಮ್ಮ ನಿರ್ಮಲ್ ಹಾಸ್ಪಿಟಲ್ ಟೀಮ್ಗೂ ಫೋನ್ ಮಾಡಿರಿ, ಕಾಲ್ ಮಾಡಿ ಪೇಷಂಟ್ ನಮ್ಮ ಟೀಮ್ ನಿಮ್ಮ ಕಡೆ ಬಂದ ಹೆಲ್ಪ್ ಮಾಡ್ತೈತಿ. ಪೇಷಂಟ್ ಪಿಕಪ್ ಮಾಡಿ ನಾವು ಫೋರ್ಸ್ಫುಲ್ ನಾವು ಪೇಷಂಟ್ಗೆ ಅಡ್ಮಿಷನ್ ಮಾಡೋದು ಪಾಸಿಬಲ್ ಇರ್ತೈತಿ. ಈಗ ನೆಕ್ಸ್ಟ್ ಕ್ವೆಶನ್, ಟ್ರೀಟ್ಮೆಂಟ್ ಎಷ್ಟು ದಿವಸ ಕೊಡಬೇಕು? ಯೂಶ್ವಲಿ ಫಸ್ಟ್ ಟೈಮ್ ಎಪಿಸೋಡ್ ಇದ್ರೆ ಯೂಶ್ವಲಿ 6 to 8 months ಯೂಶ್ವಲಿ ವಿ ಕ್ಯಾನ್ ಗಿವ್ ಟ್ರೀಟ್ಮೆಂಟ್. 2 or 3 episodes ಇದ್ರೆ 1 or 2 years ವಿ ಕ್ಯಾನ್ ಗಿವ್ ಟ್ರೀಟ್ಮೆಂಟ್. ಅಂದ್ರೆ 1 ಇಲ್ಕ 2 ವರ್ಷ ಸೊಲಾಗಿ ಟ್ರೀಟ್ಮೆಂಟ್ ಕೊಡಬೇಕು. 3 ಇಲ್ಕ 4 ಎಪಿಸೋಡ್ ಇದ್ರೆ ಯೂಶ್ವಲಿ ಹೇಳ್ತಾರೆ 3 ಇಲ್ಕ 5 ವರ್ಷ ತನಕ ಟ್ರೀಟ್ಮೆಂಟ್ ಕೊಡಬೇಕು. 4 ಎಪಿಸೋಡ್ ಇಲ್ಕ 5ನೇ ಎಪಿಸೋಡ್ ಇದ್ರೆ ಯೂಶ್ವಲಿ 5 ವರ್ಷ ಇಲ್ಕ ಲೈಫ್ ಲಾಂಗ್ ಮೆಡಿಸಿನ್ ಹತ್ತೋದು ಪಾಸಿಬಿಲಿಟಿ ಇರ್ತೈತಿ. ನೆಕ್ಸ್ಟ್ ಕ್ವೆಶನ್ ರಿಲೇಟಿವ್ ಇರ್ತೈತಿ, ನೀವು ಗ್ಯಾರಂಟಿ ಕೊಡ್ತೀರ ಟ್ರೀಟ್ಮೆಂಟ್ ಬಗ್ಗೆ, ಎಷ್ಟು ಇಂಪ್ರೂವ್ಮೆಂಟ್ ಚಾನ್ಸಸ್ ಇರ್ತೈತಿ? ಯೂಶ್ವಲಿ ನೆನಪಿಟ್ಕೋರಿ, ಇದು ಏನು ಕಸಾರ್ಕೆ ಇರ್ತೈತಿ, ಮನಸ್ಸು ಕಸಾರ್ಕೆ ಇದ್ರೆ ಕ್ಯೂರ್ ಇರೋದಿಲ್ಲ, ಕಂಟ್ರೋಲ್ ಇರ್ತೈತಿ. ಅಂದ್ರೆ ಏನು ಸಿಂಪ್ಟಮ್ಸ್ ಅದಾವ, ಏನು ತ್ರಾಸ ಆಕೈತಿ ಅದು ನಾವು ಕಂಟ್ರೋಲ್ ಮಾಡ್ತೀವಿ. ಸರ್ದಿ, ಕೆಮ್ಮ, ಉರಿ ಹೆಂಗೆ ಬರ್ತೈತಿ ಹೋಗ್ತೈತಿ, ಹಂಗೆ ಇದು ಕಸಾರ್ಕಿ ಮತ್ತೆ ಬರೋ ಚಾನ್ಸ್ ಇರ್ತೈತಿ. ಅಂದ್ರೆ ಸಿಂಪ್ಟಮ್ಸ್ ಮತ್ತೆ ಬರೋ ಚಾನ್ಸ್ ಇರ್ತೈತಿ. ಈ ಕಸಾರ್ಕಿ ಕ್ಯೂರ್ ಇಲ್ಲ, ಕಂಟ್ರೋಲ್ ಅಷ್ಟೇ ಇರ್ತೈತಿ. ಈಗ ಎಷ್ಟು ಫರಕ್ ಇರ್ತೈತಿ ಅಂದ್ರೆ 100% ಯಾರೂ ಡಾಕ್ಟರ್ ಹೇಳೋದು ಸಾಧ್ಯ ಇಲ್ಲ. ಅಂದ್ರು ಎಕ್ಸಾಂಪಲ್ ಕೊಡೋದಂದ್ರೆ ತಿಳ್ಕೊರಿ, 3 ಗ್ರೂಪ್ ಅದಾವ. ಒಂದು 30-35 ಪೇಷಂಟ್ ಒಂದು ಗ್ರೂಪ್ ಐತಿ. ಸೆಕೆಂಡ್ ಗ್ರೂಪ್ ಇಸ್ 30-35 ಪೇಷಂಟ್, ಮತ್ತು 3ನೇ ಗ್ರೂಪ್ ಅಂದ್ರೆ 35 ಪೇಷಂಟ್ಸ್. ಈಗ ಫಾರ್ ಎಕ್ಸಾಂಪಲ್ ಫಸ್ಟ್ ಗ್ರೂಪ್ ಇದ್ರೆ ಅದ್ರಾಗ ಚಾನ್ಸಸ್ ಅಂದ್ರೆ 80%, 90 ಇಲ್ಕ 100% ಪೇಷಂಟ್ದು ಸಿಂಪ್ಟಮ್ಸ್ ಇಂಪ್ರೂವ್ ಆಗೋ ಚಾನ್ಸ್ ಐತಿ, ರಿಮಿಷನ್ ಚಾನ್ಸ್ ಇದೆ ಅಂದ್ರೆ ವೆಯ್ಟ್ ಟ್ರೀಟ್ಮೆಂಟ್. ಸೆಕೆಂಡ್ ಗ್ರೂಪ್ ಇರ್ತೈತೆ, ಅದು 50 to 80% ಸಿಗ್ತೈತೆ. ಅಂದ್ರೆ 50, 60, 70 or 80% ಅದ್ರಾಗ ಪೇಷಂಟ್ ಇಂಪ್ರೂವ್ಮೆಂಟ್ ಪಾಸಿಬಿಲಿಟಿ ಇರ್ತೈತಿ. ಥರ್ಡ್ ಗ್ರೂಪ್ ಇರ್ತೈತೆ, 50 or 40 or 30, 20 or 10 ಅವ್ರ ಇಲ್ಕ ಒಟ್ಟ ಇಂಪ್ರೂವ್ಮೆಂಟ್ ಇಲ್ಲ, ಇದೊಂದು ಪಾಸಿಬಿಲಿಟಿ ಇರ್ತೈತಿ. ಈಗ ಅಂದ್ರೆ 3 ಗ್ರೂಪ್ ಅದಾವು, ಅದ್ರಾಗ ಒಂದ್ರಾಗ 80-90%, 100, ಸೆಕೆಂಡ್ ಇಸ್ 50, 60, 70, 80, ಥರ್ಡ್ ಗ್ರೂಪ್ ಇಸ್ ಲೆಸ್ ದೆನ್ 50. ನಮ್ಮ ಪೇಷಂಟ್ ಯಾವ ಗ್ರೂಪ್ದಾಗ ಅದ ಪೇಷಂಟ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋಣ ಗುರುತಾಗೋದು. ಅದ್ರಾಗೂ ಮತ್ತು ಪೇಷಂಟ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋಣ, ಮ್ಯಾಕ್ಸಿಮಮ್ ಲೆವೆಲ್ದು ಟ್ರೀಟ್ಮೆಂಟ್ ಕೊಟ್ಟ ಮ್ಯಾಕ್ಸಿಮಮ್ ಡ್ಯೂರೇಷನ್ ಮೇಲೆ ಸೊಲಾಗಿ ಅಬ್ಸರ್ವ್ ಮಾಡ್ರೆ ನಾವು ಕನ್ಕ್ಲೂಷನ್ ಬರೋದು ಯಾವ ಗ್ರೂಪ್ದಾಗ ನಮ್ಮ ಪೇಷಂಟ್ ಅದ. ಅದೊಂದು ಇಂಪಾರ್ಟೆಂಟ್ ಫ್ಯಾಕ್ಟ್. ಮತ್ತು ಪೇಷಂಟ್ದಾಗ ರಿಲ್ಯಾಪ್ಸ್ ರಿಕರೆನ್ಸ್ ರೇಟೂ ಇರ್ತೈತಿ. ಅಂದ್ರೆ ಏನ, ಪೇಷಂಟ್ಗಳಿಗೆ ಬಂದ್ ಮಾಡ್ರೂ ಬರೋ ಚಾನ್ಸ್ ಐತಿ. ಪೇಷಂಟ್ಗಳಿಗೆ ಇರ್ರೆಗ್ಯುಲರ್ ರೆಗ್ಯುಲರ್ ತೊಗೋದಿಲ್ಲ ಅಂದ್ರೂ ಸಿಂಪ್ಟಮ್ಸ್ ಮತ್ತೆ ಬರೋ ಚಾನ್ಸ್ ಇದೆ. ಮತ್ತು ಥರ್ಡ್ ಅಂದ್ರೆ ಪೇಷಂಟ್ ರೆಗ್ಯುಲರ್ ಗುಳಿಗೆ ತೊಗೋತಾರೆ, ಡಾಕ್ಟರ್ ರೆಗ್ಯುಲರ್ ಫಾಲೋಅಪ್ ಮಾಡ್ತಾರೆ, ಎಲ್ಲ ಚಲೋ ನಡೆದಿದೆ ಅಂದ್ರೂ ಅವ್ನಿಗೆ ಪೇಷಂಟ್ ಡಿಸ್ಟರ್ಬ್ ಆಗೋದು, ಇಲ್ಕ ಸಿಂಪ್ಟಮ್ಸ್ ಮತ್ತೆ ಬರೋದು ರಿಸ್ಕ್ ಇರ್ತೈತೆ. ಖರೆ ಮತ್ತು ರಿಲ್ಯಾಪ್ಸ್ ರಿಕರೆನ್ಸ್ ಅಂದ್ರೆ ಮತ್ತೆ ಸಿಂಪ್ಟಮ್ಸ್ ಬರೋದು ಏನು ಚಾನ್ಸಸ್ ಅದೇ, ಅದು ರೆಗ್ಯುಲರ್ ಮೆಡಿಸಿನ್ ತೊಗೊಂಡ್ರೆ ಚಾನ್ಸಸ್ ಕಡಿಮೆ ಇರ್ತೈತಿ. ಎಕ್ಸಾಂಪಲ್ ತಿಳ್ಕೊರಿ, ಪೇಷಂಟ್ ಒಟ್ಟ ಮೆಡಿಸಿನ್ ತೊಗೋದಿಲ್ಲ ಬಂದದೆ, ಈ ಸಿಚುವೇಶನ್ದಾಗ 50 to 60% ಚಾನ್ಸ್ ಇರ್ತೈತಿ ಅಂದ್ರೆ ರಿಕರೆನ್ಸ್ ಇಲ್ಕ ರಿಲ್ಯಾಪ್ಸ್ ಆಗೋದು. ಪೇಷಂಟ್ ಇರೆಗ್ಯುಲರ್ ತೊಗೋತಾ ಅಂದ್ರೆ 20-30% ಚಾನ್ಸ್ ಇದೆ ಮತ್ತು ಸಿಂಪ್ಟಮ್ಸ್ ಬರೋದು. ರೆಗ್ಯುಲರ್ ಮೆಡಿಸಿನ್ ತೊಗೊಳತಾ, ರೆಗ್ಯುಲರ್ ಫಾಲೋಅಪ್ ಇದ್ರೆ ಪರ್ಸೆಂಟೇಜ್ 5 to 10% ಇರೋದು. ಇದು ಪರ್ಸೆಂಟೇಜ್ ಸ್ವಲ್ಪ ವೇರೀಸ್ ಇರ್ತೈತಿ, ಸ್ಟಡಿ ಬೇರೆ ಬೇರೆ ಅದಾವ. ನಿಮ್ಗೆ ಬರೀ ಎಕ್ಸಾಂಪಲ್ ಕೊಟ್ಟಿನಿ, ಮೆಡಿಸಿನ್ ರೆಗ್ಯುಲರ್ ತೊಗೊಂಡ್ರೆ ಚಾನ್ಸಸ್ ಮತ್ತು ಅಂದ್ರೆ ರಿಲ್ಯಾಪ್ಸ್ ರಿಕರೆನ್ಸ್ದು ಚಾನ್ಸಸ್ ಕಡಿಮೆ ಇರ್ತಾವೆ. ಕಂಟಿನ್ಯೂಷನ್ ಆಫ್ ಮೆಡಿಸಿನ್ ರೆಗ್ಯುಲರ್ ಸೂಪರ್ವಿಷನ್ ಇಂಪಾರ್ಟೆಂಟ್ ಇರ್ತೈತಿ. ಪೇಷಂಟ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋಣ, ಯಾವ್ಯಾವ ಪ್ರಿಕಾಷನ್ಸ್ ರಿಲೇಟೆಡ್ ತೊಗೋಬೇಕು ಅದ್ರ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡೋಣ. ದಿಸ್ ಇಸ್ ಒನ್ ಸೈಕ್ಯಾಟ್ರಿಕ್ ಇಲ್ನೆಸ್, ಅಂದ್ರೆ ಇದು ಕ್ಯೂರ್ ಇಲ್ಲ, ಕಂಟ್ರೋಲ್ ಇರ್ತೈತಿ. ನಮ್ಮ ರಿಲ್ಯಾಪ್ಸ್ ರಿಕರೆನ್ಸ್ ಚಾನ್ಸಸ್ನು ಇರ್ತಾವೆ. ಸೂಪರ್ವಿಷನ್ ಆಫ್ ಡ್ರಗ್ಸ್ ಅಂದ್ರೆ ರಿಲೇಟಿವ್ಸ್ ರೆಗ್ಯುಲರ್ ಮೆಡಿಸಿನ್ ಕೊಡಬೇಕು, ರೆಗ್ಯುಲರ್ ಫಾಲೋಅಪ್ ಬರಬೇಕು, ಡಾಕ್ಟರ್ ಹೆಂಗೆ ಹೇಳ್ತಾರೆ ಹಂಗೆ ಬರಬೇಕು. ಇನಿಷಿಯಲಿ 15 days, 20 days, 30 days ನಾವು ಹಿಂಗೆ ಫಾಲೋಅಪ್ ಡೇಸ್ ಕೊಡ್ತೇವೆ. ಒಂದು ಸ್ಟೇಬಲ್ ಆದ್ರೆ ನಾವು 30 days, 40 days, 2 months, 3 months ಗ್ಯಾಪ್ಲಿ ನಾವು ಪೇಷಂಟ್ OPD ಬೇಸಿಸ್ ಮೇಲೆ ಕರಿತೇವೆ.
ರೆಗ್ಯುಲರ್ ಮೆಡಿಸಿನ್ ತೊಗೋಬೇಕು. ಇಂಪಾರ್ಟೆಂಟ್ ಸ್ಟೆಪ್ ಅಂದ್ರೆ ಪೇಷಂಟ್ ರೆಗ್ಯುಲರ್ ಗುಳಿಗೆ ತೊಗೋತಾಯನ್ನ ಅವ್ನು ಗುಳಿಗೆ ನುಂಗ್ತಾಯನ್ನ ಅವ್ನು ಮುಂದೆ ರಿಲೇಟಿವ್ ನಿಂತ ನಾವು ಗುಳಿಗೆ ಕೊಡಬೇಕು. ಪೇಷಂಟ್ ಮೇಲೆ ಒಟ್ಟೆ ವಿಶ್ವಾಸ ಇಡಬೇಡ್ರಿ. ಪೇಷಂಟ್ ಅಂತ ನಾ ಗುಳಿಗೆ ನಾ ತೊಗೋತಾನು ನೀವು ಇಡ್ರಿ, ನಂಗೆ ಬೇಡ, ನಾ ಅರ್ಧನ ತೊಗೋತಾನು, ನನಗೆ ಹತ್ತತ್ತಾವು ಗುಳಿಗೆ ಅಂತ ಹಿಂಗೆಲ್ಲ ಮಾಡೋಣ. ಪೇಷಂಟ್ಗೆ ನಾವು ತಿಳ್ಕೊಳ್ಳೋದು, ವಾರ್ನಿಂಗ್ ಸೈನ್ ತಿಳ್ಕೊಳ್ಳೋದು ಅಂದ್ರೆ ಪೇಷಂಟ್ ತಲೆ ಒಳಗೆ ಬರತೈತಿ, ಪೇಷಂಟ್ ಬಂದ್ ಮಾಡೋದು, ಗುಳಿಗೆ ಬಂದ್ ಮಾಡೋದು ವಿಚಾರದಾಗ ಅದ. ಈ ಸಿಚುವೇಶನ್ದಾಗ ನಾವು ಅಂದ್ರೆ ಸ್ಟ್ರಿಕ್ಟ್ಲಿ ಅಬ್ಸರ್ವ್ ಮಾಡಬೇಕು. ಸಿಮ್ಟಮ್ಸ್ ಏನದಾವು ಮೊದಲಿನ ಗತೆನ ಮಾಡಕತ್ತಾರ. ಡಿಪ್ರೆಷನ್, ಮೇನಿಯಾ, ಹೈಪೋಮೇನಿಯಾ, ಮೈನರ್ ಡಿಪ್ರೆಷನ್ದು ಸಿಮ್ಟಮ್ಸ್ ನಿಮಗೆಲ್ಲ ಎಕ್ಸ್ಪೀರಿಯನ್ಸ್ ಇದ್ರೆ ಹಂಗೆ ಸಿಮ್ಟಮ್ಸ್ ಕಾಣಿಸ್ತಾರೆ ನೀವು ಇಮಿಡಿಯೇಟ್ಲಿ ಸೈಕ್ಯಾಟ್ರಿಸ್ಟ್ ಇಲ್ಲ ಕೌನ್ಸಿಲರ್ ಭೇಟಿಯಾಗಿ ಡಿಸ್ಕಷನ್ ಮಾಡಬೇಕು. ಪೇಷಂಟ್ ರೆಗ್ಯುಲರ್ ಗುಳಿಗೆ ತೊಗೋತಾಯನ್ನ ಅದು ಇಂಪಾರ್ಟೆಂಟ್ ಸ್ಟೆಪ್ ಅದೇ. ಇಂಪಾರ್ಟೆಂಟ್ ಸ್ಟೆಪ್ ರಿಲೇಟಿವ್ ಫಾಲೋ ಮಾಡಬೇಕು. ಅದಂದ್ರೆ ಪೇಷಂಟ್ ರೆಗ್ಯುಲರ್ ಗುಳಿಗೆ ತೊಗೋತಾರೆ ನೋಡಬೇಕು. ರಿಲೇಟಿವ್ ಮಿಸ್ಟೇಕ್ ಎಲ್ಲಿ ಮಾಡ್ತಾರೆ ಅದೊಂದು ಇಂಪಾರ್ಟೆಂಟ್ ಅದೇ. ಪೇಷಂಟ್ ರೆಗ್ಯುಲರ್ ಗುಳಿಗೆ ತೊಗೋತಾ, ರೆಗ್ಯುಲರ್ ಬರ್ತಾ, ಫಾಲೋಅಪ್ ಮಾಡ್ತಾರೆ, ಪೇಷಂಟ್ ಚಲೋದ, ಓಕೆ. ಖರೆ ಇಂಪಾರ್ಟೆಂಟ್ ಸ್ಟೆಪ್ ಅಂದ್ರೆ ಪೇಷಂಟ್ ರೆಗ್ಯುಲರ್ ಗುಳಿಗೆ ತೊಗೋತಾ, ಪೇಷಂಟ್ ಡಿಸ್ಟರ್ಬ್ ಆಗಿದೆ, ಪೇಷಂಟ್ ಕಡೆ ಸಿಮ್ಟಮ್ ಬಂದರೆ ರಿಲೇಟಿವ್ ನಮ್ಮ ಕಡೆ ಬರ್ತಾರೋ, ಡಿಸ್ಕಷನ್ ಮಾಡ್ತಾರೋ, ಗುಳಿಗೆ ಚೇಂಜ್ ಮಾಡಿಕೊಡ್ತೇವೆ, ಓಕೆ. ಪೇಷಂಟ್ ಮೆಡಿಸಿನ್ ಮಾಡಿದ, ಪೇಷಂಟ್ ಮತ್ತು ಸಿಮ್ಟಮ್ಸ್ ಆಗ್ಯಾವು, ಮತ್ತು ಪೇಷಂಟ್ ನಮ್ಮ ಕಡೆ ಬರ್ತಾರೋ, ಟ್ರೀಟ್ಮೆಂಟ್ ತೊಗೋತಾರೆ, ಅದು ಓಕೆ. ಮೂರನೇ ಸ್ಟೆಪ್ ಏನು ಪೇಷಂಟ್ ರಿಲೇಟಿವ್ ಮಿಸ್ಟೇಕ್ ಮಾಡ್ತಾರಂದ್ರೆ ಪೇಷಂಟ್ ಮೆಡಿಸಿನ್ ಬಂದ್ ಮಾಡಿದ ಅಂದರೂ ಪೇಷಂಟ್ ಸ್ಟೇಬಲ್ ಅದ, ಪೇಷಂಟ್ದಾಗ ಏನೂ ಸಿಮ್ಟಮ್ಸ್ ಇಲ್ಲ, ಪೇಷಂಟ್ ಅಬ್ಸಲ್ಯೂಟ್ಲಿ ನಾರ್ಮಲ್ ಅದ. ಈ ಸಿಚುವೇಶನ್ದಾಗ ರಿಲೇಟಿವ್ಸ್ ನಮ್ಮ ಕಡೆ ಬರೋದಿಲ್ಲ, ಫಾಲೋಅಪ್ಗೆ ಬರೋದಿಲ್ಲ. ಪೇಷಂಟ್ ಹೇಳ್ತಾರೆ ಮೆಡಿಸಿನ್ ತೊಗೊನು, ಪೇಷಂಟ್ ಅಂತ ನಾ ಆರಾಮಾಗ್ಯಾನು, ನಾ ಏನು ಗುಳಿಗೆ ತೊಗೋದಿಲ್ಲ. ಈ ಸಿಚುವೇಶನ್ದಾಗ ರಿಲೇಟಿವ್ ನಮ್ಮ ಡಾಕ್ಟರ್ ಕಡೆ ಬಂದು ಡಿಸ್ಕಷನ್ ಮಾಡಬೇಕು. ನಾವು ಮೆಡಿಸಿನ್ ಚೇಂಜ್ ಮಾಡಿಕೊಡ್ತೀವಿ, ಇಲ್ಲಕ ಏನು ಬೇರೆ ಏನು ಆಪ್ಷನ್ ಇದ್ದು ಆಲ್ಟರ್ನೇಟ್ ನಾವು ಅದು ಹೇಳ್ತೇವೆ. ನನ್ನ ರೆಗ್ಯುಲರ್ ಸೂಪರ್ವಿಷನ್ ಮೆಡಿಸಿನ್ ತೊಗೋತಾ ಏನಿಲ್ಲ ಅದ ರಿಲೇಟಿವ್ ನೋಡಬೇಕು. ಈಗ ಆಪ್ಷನ್ಸ್ ನಮ್ಮ ಹಾಸ್ಪಿಟಲ್ದಾಗ ಏನಂದ್ರೆ ಪೇಷಂಟ್ ವಿತ್ ರಿಲೇಟಿವ್, ವಿದೌಟ್ ರಿಲೇಟಿವ್ ಎರಡು ಆಪ್ಷನ್ಸ್ ಇರ್ತಾವೆ. ಅಂದ್ರೆ ಒ ಪಿ ಡಿ ಬೇಸಿಸ್ ಮೇಲೆ ಟ್ರೀಟ್ಮೆಂಟ್ ಮಾಡ್ತೀವಿ. ಪೇಷಂಟ್ ಅಡ್ಮಿಷನ್ ಮಾಡೋದಿದ್ರೆ ಪೇಷಂಟ್ ರಿಲೇಟಿವ್ ನಿಂತರೂ ನಡಿತೈತೆ, ಪೇಷಂಟ್ ಬಿಟ್ಟು ಹೋದ್ರು ನಡಿತೈತೆ. ಅದು ನಿರ್ಮಲ್ ಹಾಸ್ಪಿಟಲ್ದಾಗ ಫೆಸಿಲಿಟಿ ಅದೇ. ಇಂಪಾರ್ಟೆಂಟ್ ಅಂದ್ರೆ ನಮ್ದು ಇದೇನು ಹೊಸ ಸೆಟಪ್ ಅದೇ, 3 ಎಕರ್ದಾಗ ಐತಿ. 150 ಬೆಡ್ದು ಒಂದು ಸ್ಪೇಷಿಯಸ್ ನಮ್ದು ಹಾಸ್ಪಿಟಲ್ ಈಗ ಹೊಸ ಸೆಟಪ್ದಾಗ ನಾವು ಅದೇವು. 3 ಎಕರ್ ಲ್ಯಾಂಡ್ ಇರೋಣ ನಾವು ಯೋಗ, ಪ್ರಾಣಾಯಾಮ, ಮೆಡಿಟೇಷನ್ ಸಲುವಾಗಿ ಸ್ಪೆಷಲ್ ಫ್ಯಾಸಿಲಿಟಿ ಇದೆ. ಇಂಡೋರ್ ಗೇಮ್ಸ್ ಅಂದ್ರೆ ಕ್ಯಾರಮ್, ಲೂಡೋ, ಚೆಸ್, ಟೇಬಲ್ ಟೆನ್ನಿಸ್ ಇದು ಫ್ಯಾಸಿಲಿಟಿ ಇದೆ. ಔಟ್ಡೋರ್ ಗೇಮ್ದಾಗ ನಾವು ಅಂದ್ರೆ ಕ್ರಿಕೆಟ್, ಫುಟ್ಬಾಲ್, ಖೋ ಖೋ, ಬ್ಯಾಡ್ಮಿಂಟನ್ ಇದೆಲ್ಲ ಅಂದ್ರೆ ಇದು ಫ್ಯಾಸಿಲಿಟಿ ನಾವು ಹೊರಗೆ ಅವೈಲೇಬಲ್ ಮಾಡಿದೆ. ಅಂದ್ರೆ ಇದು ಬಿಟ್ಟು ಯೋಗ ಅಂದ್ರೆ ನ್ಯಾಚುರಲ್ ಥೆರಪಿ, ಪಂಚಕರ್ಮ ಥೆರಪಿ, ಜುಂಬಾ ಥೆರಪಿ, ಮ್ಯೂಸಿಕ್, ಡಾನ್ಸ್ ಇದೆಲ್ಲ ಫ್ಯಾಸಿಲಿಟಿ ನಾವು ಪೇಷಂಟ್ಸ್ ಎಲ್ಲ ಅವೈಲೇಬಲ್ ನಮ್ಮ ಹಾಸ್ಪಿಟಲ್ದಾಗ ಮಾಡಿದೆ. ಮತ್ತೊಂದು ಸ್ಪೆಷಲ್ ಫೀಚರ್ ನಮ್ಮ ಹಾಸ್ಪಿಟಲ್ ಅಂದರೆ ನಾವು 150 ಬೆಡ್ದಾಗ 25 ಬೆಡ್ ICU ಮಾಡಿದ್ವಿ. ಯೂಶ್ವಲಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ದಾಗ ಇದು ಟಿಪಿಕಲ್ ICU ಇರ್ತೈತಿ, ಯಾವಾಗ ವೆಂಟಿಲೇಟರ್ ಸಪೋರ್ಟ್, ಆಕ್ಸಿಜನ್ ಸಪೋರ್ಟ್ ಇರ್ತೈತಿ. ಹಂಗೆ ಸೆಟಪ್ ನಾವು ಸೈಕೇಟ್ರಿ ಪೇಷಂಟ್ಸ್ ಎಲ್ಲ ಮಾಡಿದ್ವಿ. ಸೈಕೇಟ್ರಿ ಪೇಷಂಟ್ ಜೊತೆ ಮೆಡಿಕಲ್ ಕಾಂಪ್ಲಿಕೇಶನ್ಸ್ ಇದ್ರೆ ಬ್ಲಡ್ ಪ್ರೆಷರ್, ಶುಗರ್, ಇಲ್ಕ ಬ್ರೈನ್ ಇಂಜುರಿ, ಹೆಡ್ ಇಂಜುರಿ ಅವೇನು ಪೇಷಂಟ್ ಇದ್ರೆ ಇಂಥ ಪೇಷಂಟ್ಗೂ ನಾವು ಅಡ್ಮಿಷನ್ ಮಾಡೋದು ನಾವು ಫ್ಯಾಸಿಲಿಟಿ ನಮ್ಮ ಕಡೆ ಇಟ್ಟೆವು. ಅಂದ್ರೆ ಫಾರ್ ಎಕ್ಸಾಂಪಲ್ ಡಯಾಬಿಟಿಸ್ ಕಂಟ್ರೋಲ್ ಇಲ್ಲ, ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ದಾಗ ಪೇಷಂಟ್ ಇಟ್ಟರೆ ಪೇಷಂಟ್ ವೈಲೆಂಟ್ ಅದ, ಕೋಆಪ್ರೇಟಿವ್ ಇಲ್ಲ. ಹಿಂಗೆ ಈ ಸಿಚುವೇಶನ್ದಾಗ ಪೇಷಂಟ್ಗೆ ಮೆಡಿಕಲ್ ಹೆಲ್ಪ್ ಮತ್ತು ಸೈಕೆಟ್ರಿಕ್ ಹೆಲ್ಪ್ನು ಹತ್ತದು. ಖರೆ ಮೆಡಿಕಲ್ ಹೆಲ್ಪ್ದಾಗ ಮೆಡಿಕಲ್ ಸಿಸ್ಟಮ್ ಸ್ವಲ್ಪ ಸ್ಟ್ರಾಂಗ್ ಇದ್ರೆ ಪೇಷಂಟ್ಗೆ ಇಂಪ್ರೂವ್ಮೆಂಟ್ ಪಾಸಿಬಿಲಿಟಿ ಇರ್ತೈತಿ. ಈ ಸೆಟಪ್ಪು ನಮ್ಮ ಹಾಸ್ಪಿಟಲ್ದಾಗ ಅದೇ. ಮೋಸ್ಟ್ಲಿ NABH ಅಕ್ರಿಡೇಟೆಡ್ ನಮ್ದು ಇದು ಸೈಕೆಟ್ರಿ ಹಾಸ್ಪಿಟಲ್ ನಮ್ದು ಇದು ಇರೋದು. ಹಾರ್ಡ್ಲಿ ಭಾಳ ಕಡಿಮೆ ಹಾಸ್ಪಿಟಲ್ ಅದಾವು ಇಲ್ಲಿ ಇಂಡಿಯಾ ಒಳಗೆ ಇದು NABH ಅಕ್ರಿಡೇಟೆಡ್ ಇರೋದು ಮತ್ತು ಸೈಕ್ಯಾಟ್ರಿ ICU ಇರೋದು. ಇದು ಸಿಸ್ಟಮ್ ಭಾಳ ಕಡಿಮೆ ಹಾಸ್ಪಿಟಲ್ದಾಗ ಇರ್ತೈತಿ. ಅಡ್ಮಿಷನ್ ಟೈಮ್ ಎಷ್ಟು ದಿವಸ ಇರೋದು? ಅಡ್ಮಿಷನ್ ಟೈಮ್ ಯೂಶ್ವಲಿ 8 ದಿಂದ 12 ಇಂಜೆಕ್ಷನ್ ಇರ್ತಾವೆ. ಫಸ್ಟ್ 3 ಇಂಜೆಕ್ಷನ್ ಆಲ್ಟರ್ನೇಟ್ ಡೇ, ಹಿಂದೆ 5-6 ದಿವಸ ಗ್ಯಾಪ್ಲೆ ನಾವು 8 ಇಂಜೆಕ್ಷನ್ ಕೊಡ್ತೇವೆ. ಇದಕ್ಕೆ ಯೂಶ್ವಲಿ 20 to 30 ಡೇಸ್ ಪೀರಿಯಡ್ ಹತ್ತೈತಿ. ಯಾವಾಗ 10-15 ದಿವಸ ಹೆಚ್ಚಿರೋದು ಚಾನ್ಸ್ ಇರ್ತೈತಿ. ಯಾವಾಗ ಲಾಂಗ್ ಟರ್ಮ್ ಅಡ್ಮಿಷನ್ ಅಂದ್ರೆ 2 months 3 months ಪಾಸಿಬಿಲಿಟಿ ಇರ್ತೈತಿ. ಖರೆ ಅದು ನಾವು ಡಿಸಿಷನ್ ಅಂದ್ರೆ ಡಿಪೆಂಡಿಂಗ್ ಅಪಾನ್ ಪೇಷಂಟ್ ಇಂಪ್ರೂವ್ಮೆಂಟ್ ವಿ ಕ್ಯಾನ್ ಡಿಸೈಡ್. ಸೊ ಇಂದು ನಾವು ಬೈಪೋಲರ್ ಮೂಡ್ ಡಿಸಾರ್ಡರ್ ಬಗ್ಗೆ ಡಿಸ್ಕಷನ್ ಮಾಡಿವು. ಮಾನಸಿಕ ಅಸಾರಕ್ಕೆ ಬಗ್ಗೆ ಏನೋ ಡಿಸ್ಕಷನ್ ಮಾಡೋದಿದ್ರೆ ನಿಮ್ಗೆ ತಳಗೇನು ನಂಬರ್ ಕೊಟ್ಟೈತೆ ಅದ್ರ ಮೇಲೆ ಪರ್ಸ್ನಲಿ ಕಾಲ್ ಮಾಡಿ ಇನ್ಫಾರ್ಮೇಷನ್ ತೊಗೋರಿ. ನಮ್ಮ ವೆಬ್ಸೈಟ್ ಅದೇ www.nirmalhospitalmiraj.com. ಅದಕ್ಕೆ ನೀವು ವಿಸಿಟ್ ಮಾಡಿರಿ. ನಮ್ಮ ಯೂಟ್ಯೂಬ್ ಚಾನಲ್ ಅದೇ ನಿರ್ಮಲ್ ಹಾಸ್ಪಿಟಲ್ ಮಿರಾಜ್, ಅದಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡಿರಿ. ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಚಾನಲ್ ಅದೇ ನಿರ್ಮಲ್ ಹಾಸ್ಪಿಟಲ್, ಅದಕ್ಕೆ ನೀವು ಲೈಕ್ ಮಾಡಿರಿ, ಫಾಲೋ ಮಾಡಿರಿ. ನಮ್ಮ ಕಮೆಂಟ್ ಬಾಕ್ಸ್ದಾಗ ನೀವು ಯೂಶ್ವಲಿ ಕಮೆಂಟ್ ಕೊಡ್ರಿ. ನಮಗೆ ಇದು ನಿಮ್ಮ ಲೆಕ್ಚರ್ ಹೆಂಗೆ ಅನಿಸ್ತು, ನಿಮ್ದು ಏನು ಡೌಟ್ ಇದ್ರೆ ನೀವು ಅಲ್ಲಿ ಕಮೆಂಟ್ದಾಗ ಕೊಡ್ರಿ, ನಾವು ಡೆಫಿನೆಟ್ಲಿ ಅದಕ್ಕೆ ಆನ್ಸರ್ ಕೊಡ್ತೇವೆ. ಮತ್ತು ಭೇಟಿಯಾಗೂ ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಟಾಪಿಕ್ ಬಗ್ಗೆ ಡಿಸ್ಕಷನ್ ಮಾಡಲಿಕ್ಕೆ ಅನ್ಕಸ್ತಕ. ನಮಸ್ಕಾರ.